ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಔಟ್ಸೈಡ್ ಹೊಟ್ಟಿದ್ವಿ ಫ್ಯಾಮಿಲಿ ಎಲ್ಲರೂ ಕೂಡ. ಏನಂತಂದರೆ ಇವತ್ತು ನನ್ನ ಮಗಂದು PTM ಇದೆ, ಒಂದು ಎಕ್ಸಾಮ್ಸ್ ಎಲ್ಲ ಆಗಿತ್ತಲ್ವ, ಹಾಗಾಗಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ರಿಸಲ್ಟ್ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಬನ್ನಿ ಹೋಗೋಣ. ಹಾಗೆ ಇವತ್ತಿನ ಡೇ ಹೇಗಿತ್ತು ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬೆಳಗ್ಗೆಯಿಂದ ಅಂತೂ ತುಂಬ ವರ್ಕ್ ಇತ್ತು, ಹಾಗಾಗಿ ಮನೇಲಿ ತಿಂಡಿ ಮಾಡೋಕ್ಕಾಗಲಿಲ್ಲ. ಹಸ್ಬೆಂಡು ಫಸ್ಟ್ ವರ್ಕ್ ಮುಗಿಸು, ತಿಂಡಿನ ಬೇಕಾದ್ರೆ ಒಂದೇವೇ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಟೆಲಲ್ಲೇ ತಿಂಡಿ ತಿನ್ಕೊಂಡು ಹೊರಟ್ವಿ. ನಾನು ಡಯಟಲ್ಲಿ ಇರೋದ್ರಿಂದ ಸಿಂಪಲಾಗಿ 2 ಇಡ್ಲಿ ತೊಗೊಂಡಿದ್ದೆ ಅಷ್ಟೇ. ಬನ್ನಿ ಹೋಗೋಣ. ಕೆಲವರು ನನ್ನ ಮಗನ ಸ್ಕೂಲ್ನ ಕೇಳ್ತಾ ಇರ್ತೀರ, ಯಾವ ಸ್ಕೂಲು ನೇಮ್ ಹೇಳಿ ಹೇಳಿ ಅಂತ ಅಂದ್ಬಿಟ್ಟು ಇವತ್ತು ಹೇಳ್ತಾ ಇನ್ನು ನೋಡಿ. ನನ್ನ ಮಗ ಬರ್ತಾರಂಥ ಸ್ಕೂಲ್ ಬಂದುಬಿಟ್ಟು ಇದೆ ಅನಂತ ವಿದ್ಯಾನಿಕೇತನ. ಇದು ಬಂದುಬಿಟ್ಟು ಆವತಿ ಹತ್ರ ಇರೋದು, ಅಂದರೆ ಆಲ್ಮೋಸ್ಟ್ ದೇವನಹಳ್ಳಿ. ಬೆಳಗ್ಗೆ ಸಾಯಂಕಾಲ ಟ್ರಾವೆಲ್ ಮಾಡಿಕೊಂಡೇ ಬರೋ ಅಂಥದ್ದು. ತುಂಬ ಚೆನ್ನಾಗಿದೆ, ಹಾಗಾಗಿ ನಾವು ಇಲ್ಲಿಗೆ ಜಾಯಿನ್ ಮಾಡಿಸಿರೋ ಅಂಥದ್ದು ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಬನ್ನಿ ಇವಾಗ ಹೋಗಿದ್ವಿ, ಕ್ಲಾಸ್ ರೂಮ್ ಹತ್ರನೇ ಮಾಡಿದ್ರು PTM ಎಲ್ಲ. ಅಲ್ಲೇ ಮುಗಿಸ್ಕೊಂಡು ಎಲ್ಲ ರಿಸಲ್ಟ್ ಎಲ್ಲ ನೋಡಿಕೊಂಡು ಬಂದ್ವಿ. ಹಾಗೆ ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೂ ಕೂಡ ಜಾಯಿನ್ ಮಾಡಿಸ್ಬೇಕಲ್ವ, ಹಾಗಾಗಿ ಹಿಂಗೆ ಏನಿಲ್ಲ, ಕರೆಕ್ಟಾಗಿದೆ ಸಿನಿಮಾ. ನನ್ನ ಮಗನಿಗೆ ಔಟ್ಸೈಡ್ ಎಲ್ಲಾದರೂ ಬಂದಿದ್ದೀವಿ ಅಂತಂದರೆ ಏನೋ ತಿನ್ಸ್ಕೊಂಡು ಕರ್ಕೊಂಡು ಬರಬೇಕು. ಅವ್ನಿಗೆ ಇಷ್ಟ ಇರುತ್ತಿಲ್ಲ ಹೋಟೆಲಲ್ಲಿ ತಿನ್ನೋದು, ಎಂಜಾಯ್ ಮಾಡೋದು, ಆಚೆ ಕಡೆ ಎಲ್ಲ ಹೋಗೋದು. ಹಾಗೆ ಅವನು ಇಷ್ಟಪಟ್ಟ ಅಂತ ಅಂದ್ಬಿಟ್ಟು ಲಂಚ್ನೂ ಕೂಡ ಅಲ್ಲೇ ಮುಗಿಸ್ಕೊಂಡ್ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅವನಿಗೆ ಈ ಥರ ಚಿಕನ್ ಬಿರಿಯಾನಿ ಎಲ್ಲ ಇಷ್ಟ ಆಗುತ್ತೆ, ಸ್ಟಾರ್ಟರ್ಸ್ ಎಲ್ಲ. ಹಾಗೆ ಸಿಂಪಲಾಗಿ ನಾವು ಜಸ್ಟ್ ತಂದೂರಿ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಯಾಕೆಂದರೆ ಜಾಸ್ತಿ ಕ್ವಾಂಟಿಟಿನೇ ಬರುತ್ತೆ, ಆರಾಮಾಗಿ ತುಂಬಾ ತಿನ್ಬೋದು. ಹಾಗಾಗಿ ಇವಾಗ ಜಸ್ಟ್ ಇಷ್ಟೇ ನಾವು ಆರ್ಡರ್ ಮಾಡಿದ್ದೀನಿ, ಏನು ಜಾಸ್ತಿ ತಿನ್ನೋಕೆ ಹೋಗಲಿಲ್ಲ, ಯಾಕೆಂದರೆ ತುಂಬಾ ಹೊಟ್ಟೆ ತುಂಬೋಗುತ್ತಿದ್ದೇನೆ. ಆ್ಯಕ್ಚುಲಿ ಅದ್ರಲ್ಲಿ ಅರ್ಧ ಇನ್ನೂ ಮಿಕ್ತು ನಾವು ಮನೆಗೆ ಪಾರ್ಸಲ್ ತೊಗೊಂಡು ಬಂದುಬಿಟ್ಟು ಮಕ್ಕಳು ತಿನ್ಕೊತಾರೆ ಈವ್ನಿಂಗು ಅಂತ ಅಂದ್ಬಿಟ್ಟು. ಲೈಟಾಗಿರುತ್ತೆ ಮತ್ತು ಹೆವಿ ಅಂತ ಅನಿಸಲ್ಲ. ಹಸ್ಬೆಂಡ್ಗೆ ಸ್ವಲ್ಪ ಮಸಾಲೆ ಕಮ್ಮಿ ಇರಬೇಕು, ಅದನ್ನೇ ಕೇಳ್ತಾಯಿದ್ರು. ಮಸಾಲೆ ಸ್ವಲ್ಪ ಕಮ್ಮಿ ಹಾಕಿ ಇರಬೇಕಾಗಿತ್ತಲ್ವ ಅಂತ ಅಂದ್ಬಿಟ್ಟು. ಔಟ್ಸೈಡ್ ಬಂದಾಗ ಅಷ್ಟೇ, ನಾನು ಡಯಟಲ್ಲಿ ಇರೋದ್ರಿಂದ ಜಸ್ಟ್ 2 ಪೀಸ್ ಚಿಕನ್ ಪೀಸು ಮತ್ತು ಸ್ವಲ್ಪ ರೈಸ್, ಒಂಚೂರು ಜಾಸ್ತಿನೇ ಇದೆ ರೈಸು ಅಂತ ಅನ್ಕೋಬೋದು, ಯಾಕೆಂದ್ರೆ ನನಗೂ ಕೂಡ ಬಿರಿಯಾನಿ ಇಷ್ಟ ಅಲ್ವ, ಹಾಗಾಗಿ ಸ್ವಲ್ಪ ತೊಗೊಂಡೆ. ಮಧ್ಯಾಹ್ನ ಲಂಚೆಲ್ಲ ಅಲ್ಲೇ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬರ್ತಾ ಚಾಕ್ಲೇಟ್ ಬೇಕು ಅಂತ ಹಠ ಮಾಡ್ತಾಯಿಲ್ಲ ನನ್ನ ಮಗಳು. ಯೂಶ್ವಲಿ ನಾವು ಕೊಡಲ್ಲ, ತುಂಬ ರೇರ್ ಚಾಕ್ಲೇಟ್, ಮನೇಲಂತೂ ಕೊಡೋದೇ ಇಲ್ಲ. ಔಟ್ಸೈಡ್ ಬಂದರೆ ಅಂತೂ ಏನು ಕೇಳಿದ್ರು ಕೊಡಿಸ್ಬಿಡ್ತೀವಿ, ಯಾಕೆಂದ್ರೆ ಪಾಪ ಮಕ್ಳಿಗೆ ಔಟ್ಸೈಡ್ ಬಂದಾಗಲೂ ನಾವು ಅವ್ರಿಗೆ ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೋಗ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ಜಾಸ್ತಿನೇ ಆಗಿತ್ತು ಚಾಕ್ಲೇಟ್ ಕೊಡಿಸಿ ಅಂದ್ಬಿಟ್ಟು ಒಂದು ಚಾಕ್ಲೇಟ್ ಕೊಡಿಸ್ಕೊಂಡು ಬಂದ್ವಿ. ಹಾಗೆ ನನ್ನ ಮಗಳಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೆ ಆಚೆ ಬರೋದು ಅಂದರೆ ತುಂಬಾ ಇಷ್ಟ. ನನ್ನ ಮಗನೂ ಅಷ್ಟೇ, ನನ್ನ ಮಗಳಿಗೆ ನೋಡಿ ಅಂದಿವೇ ಬರ್ತಾ ಎಷ್ಟು ಡ್ಯಾನ್ಸ್ ಆಡಿದಾಳೆ ಅಂದರೆ, ಸ್ಕೂಲಿಂದ ಮನೆಗೆ ಬರೋವರೆಗೂ ಕೂಡ ಡ್ಯಾನ್ಸ್ ಆಡ್ಕೊಂಡೇ ಬಂದಾಳೆ, ಅಷ್ಟು ಎಂಜಾಯ್ ಮಾಡಿದ್ದಾಳೆ. ಅವಳಿಗೆ ಸಖತ್ ಇಷ್ಟ. ಹಸ್ಬೆಂಡ್ ಕೂಡ ಸಾಂಗ್ ಆನಲ್ಲೇ ಇರುತ್ತೆ ಯಾವಾಗಲೂ ಕೂಡ, ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಆಗ್ತಾಯಿದ್ದೆ ಸಾಂಗ್ ಸಮೇತ. ತುಂಬ ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸ್ ಅಂತ, ಅವಳಿಗೆ ತುಂಬ ಇಂಟ್ರೆಸ್ಟು. ಸಾಂಗ್ ಆನ್ ಮಾಡಿದ್ದೀವಿ ಅಂದರೆ ಪಕ್ಕ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ. ಫೈನಲಿ ಬಂದ್ವಿ ಅಷ್ಟೇ, ನಾವು ಇನ್ನೆಲ್ಲೂ ಹೊರಗಡೆ ಹೋಗಲಿಲ್ಲ, ಯಾಕೆಂದರೆ ಹಸ್ಬೆಂಡ್ಗೆ ಕೆಲಸ ಇತ್ತಲ್ವ, ಹಾಗೆ ಹಂಗೋಗಿ ಹಂಗೆ ಬಂದಿದ್ದಷ್ಟೇ. ಲಂಚ್ ಮುಗಿಸ್ಕೊಂಡು ಬಂದು ಮಧ್ಯಾಹ್ನದ ಮೇಲೆ ಫುಲ್ ರೆಸ್ಟ್ ಮಾಡಿಬಿಟ್ಟು ಮಲ್ಕೊಂಬಿಟ್ಟಿದ್ವಿ. ಚೆನ್ನಾಗಿ ನಿದ್ದೆ ಮಾಡಿದ್ವಿ ನಾನು, ನನ್ನ ಮಕ್ಕಳು. ನನ್ನ ಮಗಳು ಇನ್ನೂ ಎದ್ದಿಲ್ಲ, ನನ್ನ ಮಗ ಇನ್ನೂ ಎದ್ದು ಬಂದ ಅಷ್ಟೇ ನಾನು ಎದ್ದ ಮೇಲೆ. ಹಾಗಾಗಿ ನಾನು ಕೂಡ ಚೆನ್ನಾಗಿ ನಿದ್ದೆ ಆಗಿತ್ತು. ಎದ್ದು ಫ್ರೆಶಪ್ ಆಗಿ ಇವಾಗ ಸ್ವಲ್ಪ ಕೆಲಸಗಳು ನೋಡೋಣ, ಮನೆ ಕೆಲಸಗಳು ಇದ್ದೇ ಇರ್ತಲ್ವ, ವೆಯ್ಟ್ ಮಾಡ್ತಾ ಇರೋದು ನಮಗೋಸ್ಕರ. ಹಾಗಾಗಿ ನಾವು ಹೋಗಲೇಬೇಕು ಕೆಲಸಕ್ಕೆ, ಮನೆ ಕೆಲಸಕ್ಕೆ. ಬನ್ನಿ ಇವಾಗ ನಾನು ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿ ಬೊಟ್ಟೆಲ್ಲ ಇಟ್ಕೊಂಡ್ಬಿಟ್ಟು ಮತ್ತು ಹಾಗೆ ಸ್ವಲ್ಪ ಅಂದಿವೇ ಬರ್ತಾ ರೇಷನ್ ಎಲ್ಲ ತೊಗೊಂಡಿದ್ದೆ ನಾನು, ಬೇಕಾಗಿತ್ತು ಸ್ವಲ್ಪ ಐಟಮ್ಸ್. ಹೆಂಗೂ ಹೋಗಿದ್ವಲ್ಲ, ಇನ್ನು ಹಸ್ಬೆಂಡು ಫ್ರೀ ಇರಲ್ಲ, ನೆಕ್ಸ್ಟು ಏನಾದರೂ ಬೇಕು ಅಂದರೆ ತುಂಬ ವೆಯ್ಟ್ ಮಾಡಿಸ್ತಾ ಇರ್ತಾರೆ, ಫ್ರೀ ಇಲ್ಲವಲ್ಲ. ಅವ್ರು ಫ್ರೀ ಇದ್ದಾಗಲೇ ಏನು ಬೇಕೋ ಅದು ತೊಗೊಂಬೇಡೋಣ ಅಂತ ಅಂದ್ಬಿಟ್ಟು ಒಂದಿವ ಹೋಗ್ತಾನೆ ನಾನು ತೊಗೊಂಡ್ಬಿಟ್ಟಿದ್ದೆ ಎಲ್ಲ ಆಲ್ಮೋಸ್ಟ್ ಮೊದಲೇ. ಒಂದು ಸ್ವಲ್ಪ ಬೇಕಾಗಿತ್ತು ಅಷ್ಟೇ, ತುಂಬ ಏನಿಲ್ಲ. ಕೆಲವೊಂದು ಐಟಮ್ಸ್ ಮಾತ್ರ ಖಾಲಿಯಾಗಿತ್ತು, ಅಷ್ಟನ್ನು ಮಾತ್ರ ತೊಗೊಂಡು ಬಂದೆ. ಅದನ್ನ ಇವಾಗೆಲ್ಲ ಎತ್ತಿಟ್ಕೊಂಡು ಮತ್ತು ಜಾರ್ಸ್ಗೆಲ್ಲ ಫಿಲ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ಕೂಡ ಮಾಡ್ಕೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡೋದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಲ್ಲೆಲ್ಲ, ಬಟ್ ಇದಕ್ಕೇ ಎಷ್ಟು ಇದಾಗುತ್ತೆ ಅಂದರೆ ಅಮೌಂಟು ಅದು ಬಿಲ್ ನೋಡಿಬಿಟ್ಟು ಇಷ್ಟು ಬಿಲ್ಲಿಗೆ ಇಷ್ಟೇನ ಐಟಮ್ಸ್ ಬಂದಿದ್ದು ಅಂತ ಅನಿಸ್ಬಿಡುತ್ತೆ, ಆ ರೀತಿ ಆಗುತ್ತೆ. ಬಟ್ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ
ಬಿಲ್ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಡ್ರೈ ಫ್ರೂಟ್ಸ್ ತುಂಬ ಕಾಸ್ಟ್ಲಿ ಅಲ್ವಾ, ಹಾಗಾಗಿ ರೇಷನ್ಗಿಂತ ಬಟ್ ಡ್ರೈ ಫ್ರೂಟ್ಸ್ ನಾನು ರೆಗ್ಯುಲರಾಗಿ ತೊಗೊತಾ ಇರ್ತೀನಿ ಮಕ್ಕಳಿಗೆಲ್ಲ ಕೊಡೋದಕ್ಕೆ. ನನ್ನ ಮಗನಿಗೆ ಅದೇ ಹೇಳ್ತಾ ಇರ್ತೀನಿ, ವಾಲ್ನಟ್ ತಿನ್ನು, ನಿನಗೆ ಬ್ರೈನ್ ಚೆನ್ನಾಗಿ ಒಳ್ಳೆಯದು, ಇದನ್ನು ತಿನ್ಬೇಕು. ಅವ್ನು ಕೆಲವೊಂದು ಐಟಮ್ನ ತಿನ್ನಲ್ಲ ನನ್ನ ಮಗ, ಅವನಿಗೆ ಹೇಳ್ತಾ ಇರ್ತೀನಿ. ನನ್ನ ಮಗಳೆಲ್ಲ ತಿಂತಾಳೆ, ಬಟ್ ಇವ್ನು ತಿನ್ನಲ್ಲ. ಅದನ್ನೇ ಹೇಳ್ತಾ ಇದ್ದೆ, ತಿನ್ನಪ್ಪ ಅಂತ ಅಂದ್ಬಿಟ್ಟು. ಇಲ್ಲಿ ನನ್ನ ಮಗನೂ ಕೂಡ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದ, ನಾನೆಲ್ಲ ಅಂಟ್ಕೊಂಡಿದ್ದು ನೋಡಿಬಿಟ್ಟು. ಇದ್ರ ಮೇಲೆಲ್ಲ ಸಖತ್ ಇಂಟ್ರೆಸ್ಟ್ ನನ್ನ ಮಕ್ಳಿಗೆ ಇಬ್ರಿಗೂ. ನನ್ನ ಮಗಳಿದ್ದಿದ್ರೆ ಇಬ್ಬರು ಕಿತ್ತಾಡ್ಬಿಡೋರು, ನಾನು ಅಂತ. ನನ್ನ ಮಗಳಿನ ಮಲ್ಕೊಂಡಿದ್ಲು, ಎದ್ದಿರಲಿಲ್ಲ. ಅವಳನ್ನ ಎಬ್ಬರಿಸ್ತಾ ಇದ್ದೆ, ಇದ್ದೇ ಆಗಿಲ್ವೇನೋ ಪಾಪ, ಇನ್ನೂ ಮಲ್ಕೊಂಡಿದ್ಲು. ನಾನು ನನ್ನ ಮಗ ಸೇರ್ಕೊಂಡು ಇಬ್ಬರೂ ಎಲ್ಲ ಎತ್ತಿಕ್ತಾ ಇದ್ವಿ ನಿಧಾನಕ್ಕೆ. ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಜಾರ್ಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಇವತ್ತು ನನ್ನ ಮಗ ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ ಎಲ್ಲನೂ. ನಾನು ಮಾಡ್ತೀನಿ ಅಂತ ಬಂದಿದ್ದೀನಿ. ಚಿನ್ನಮ್ಮ ಎತ್ತೋಳು ಬಂಗಾರಿ. ನನ್ನ ಮಗಳಿಂದ ಎದ್ದೊಳ್ತಾಳೆ, ಎಬ್ಬರಿಸ್ತಾ ಇದ್ದೀನಿ. ಮತ್ತೆ ರಾತ್ರಿ ಲೇಟಾಗಿ ಮಾಡ್ಕೊತಾಳೆ ಇವತ್ತು. ಡ್ರೈ ಫ್ರೂಟ್ಸ್ ಫಿಲ್ ಮಾಡಿದ್ದೀನಿ ಎರಡಕ್ಕೂ. ಏನಪ್ಪ ಅಂತಂದರೆ, ಇದು ನನಗೆ ವಾಲ್ನಟ್ ಮತ್ತು ದ್ರಾಕ್ಷಿ ಬಾದಾಮಿ ಈ ಮೂರು ಕೂಡ ನನಗೆ ಇದು. ಯಾಕೆಂದರೆ ಡೈಲಿ ನೆನೆಸೋದ್ರಿಂದ ನನ್ನ ಮಗಳು ತಿಂತಾಳೆ ವಾಲ್ನಟ್, ಇನ್ನೊಬ್ಬರು ತಿನ್ನಲ್ಲ ವಾಲ್ನಟ್ಟು. ನಾನು ನನ್ನ ಮಗಳು ತಿಂತೀವಿ. ಇದು ಡೈಲಿ ನೆನೆಸಿರೋದಕ್ಕೆ ಒಂದೇ ಬಾಕ್ಸ್ ಇರಲಿ ಅಂತ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ. ಯಾಕೆಂದರೆ ಯಾವುದು ಸಪ್ರೇಟಾಗಿ ಇಡ್ತಾ ಇದೆ, ಯಾವುದು ಸಪ್ರೇಟಾಗಿ ತೊಗೊಂಡು ನೆನೆಸೋ ಬದಲು ಒಂದ್ಸಲ ಹಾಕ್ಬಿಡೋಣ ಅಲ್ವಾ, ಮಿಕ್ಸಲ್ಲಿ ಇದ್ದರೆ ತೊಗೊಬೋದಲ್ಲ ಅಂದ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಮತ್ತು ಸ್ನ್ಯಾಕ್ಸ್ ಟೈಮಲ್ಲಿ ನನ್ನ ಮಗಳು ಕೇಳ್ತಾ ಇರ್ತಾಳೆ ಅವಾಗ ಅದು ಇದು ತಿನ್ನಬೇಕು ಅಂದಾಗ, ಅವ್ಳಿಗೆ ಗೋಡಂಬಿ ಬಾದಾಮಿ ಪಿಸ್ತಾ ಮೂರು ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅವ್ಳಿಗೆ ಇದನ್ನು ಕೊಡ್ತೀನಿ ಡೈಲಿ ಕೇಳಿದಾಗೆಲ್ಲ ಸ್ವಲ್ಪ ಕೊಟ್ಟರೆ ಇಬ್ಬರು ತಿಂತಾ ಇದೆ. ಹಾಗಾಗಿ ಹಿಂಗೆ ಮಾಡಿಟ್ಟಿದ್ದೀನಿ ಬಾಕ್ಸ್ ಮಿಕ್ಸ್ ಮಾಡಿ. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಇತ್ತು, ಎಕ್ಸ್ಟ್ರಾನ ಕೂಡ ನನ್ನ ಗ್ಲಾಸ್ ಜಾರ್ಸಲ್ಲೇ ಹಾಕಿಟ್ಟಿದ್ದೀನಿ. ವಾಲ್ನಟ್ಟು ಮತ್ತು ದ್ರಾಕ್ಷಿ ಇಲ್ಲ ಕ್ಯಾಪ್ ಬಂದಿದೆ ನಿನ್ನ ಕಾಲು ಕೆಳಗಡೆ. ನಮ್ಮ ತನುಷ್ ಎಲ್ಲ ಅರ್ಧಂಬರ್ಧ ಕೆಲಸ ಮಾಡೋದು ನೋಡಿ. ಇಲ್ಲಿ ವಾಲ್ನಟ್ ಇಟ್ಟು ಕಡಲೆ ಬೀಜ ನೋಡಿ ಎಲ್ಲ ಬಿದ್ದೋಗಿದೆ ನೋಡಿ. ಇಟ್ಕೊ ಗ್ಲಾಸ್ ಎಲ್ಲ ಚೆನ್ನಾಗಿದೆ. ತುಪ್ಪ ತಂದಿದ್ದು ನಾವು ಯಜಮಾನರು ತಂದಿದ್ದು, ಬಟ್ ಕ್ಯಾಪೇ ಚೆನ್ನಾಗಿಲ್ಲ. ಇದು ನೋಡಬೇಕು. ಅದು ಬಿಟ್ಟರೆ ಅದು ಬೇರೆ ಬಾಕ್ಸ್ ತಗೊಂಡಿದ್ದು ಮನೆ. ಅಲ್ಲೊಂದು ಪ್ಯಾಕೆಟ್ ಇರೋದು ಗ್ರೀನ್ ಕಲರ್ ಪ್ಯಾಕೆಟ್ ಮೇಲೆ. ನಾನು ಯೂಶ್ವಲಿ ಪಿಜ್ಜಾ ಮಾಡಿಕೊಡ್ತಾ ಇರ್ತೀನಿ ಮಕ್ಕಳಿಗೆ. ಇವಾಗ ಪಿಜ್ಜಾ ಮಾಡುವಾಗ ಆರ್ಗ್ಯಾನೋ ಮತ್ತು ಸ್ಪೈಸ್ ಮಿಕ್ಸ್, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕ್ತಾಯಿದ್ರು, ಚೆನ್ನಾಗಿರುತ್ತೆ ಅಂತ ನಾನು ಟ್ರೈ ಮಾಡೋಣ ಅಂತ ತಂದಿದ್ದೀನಿ. ನಾನೇ ಅವತ್ತು ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಸಿಕ್ತು ನೋಡಿದೆ. ಹೆಂಗು 29 ರೂಪೀಸ್ ಪ್ಯಾಕೆಟ್ ಇತ್ತು. ಈ ಸಲ ಮಾಡಿದಾಗ ಇದನ್ನೆಲ್ಲ ಹಾಕಿ ಟೇಸ್ಟ್ ಮಾಡೋಣ ಅಂತ ಆ ಪ್ಯಾಕೆಟ್ಸ್ ತಂದಿದ್ದೀನಿ. ಅದು ಹ್ಯಾಂಡ್ ವಾಶ್ ಹಾಕೋಣದು. ಆ್ಯಕ್ಚುಲಿ ರೇಷನ್ ಕಮ್ಮಿನೇ ತಂದಿದ್ದು, ಇಷ್ಟೇ ಬೇಕಾಗಿದ್ದು. ನನಗೆ ಎಷ್ಟು ನೆಸೆಸಿಟಿ ಇರುತ್ತೋ ಅಷ್ಟೇ ತೊಗೊಂಬರ್ತೀನಿ. ತುಂಬ ಕಮ್ಮಿ ಕ್ವಾಂಟಿಟಿನೇ ತೊಗೊಬರೋದು. ನನಗೆ ಅದೇ ಬರುತ್ತೆ 1 ಮಂತಿಗೆ ಬಂತು. ಹಾಗೆ ಇಷ್ಟೇ ನನ್ನ ನೆಸೆಸಿಟಿ ಇದ್ದಿದ್ದು ಇವಾಗ. ಬಟ್ ಡ್ರೈ ಫ್ರೂಟ್ಸ್ ಕಂಪ್ಲೀಟಾಗಿ ಖಾಲಿ ಆಗಿತ್ತು, ಏನೂ ಇರಲಿಲ್ಲ. ಮಕ್ಕಳು ಕೂಡ ಇಲ್ಲಿ ಇರ್ತಾರಲ್ವ, ಸ್ನ್ಯಾಕ್ಸ್ ಏನು ಕೇಳಿದ್ರೆ ಕೊಡೋಕ್ಕೂ ಇರಲಿಲ್ಲ. ಹಾಗಾಗಿ ಈ ಸಲ ಸ್ವಲ್ಪ ಕ್ವಾಂಟಿಟಿ ತಂದಿದ್ದೀನಿ. ಅದಕ್ಕೆ ಮಿಕ್ಸ್ ಮಾಡು. ಅದಕ್ಕೆ ಮಿಕ್ಸ್ ಮಾಡು. ಆ್ಯಕ್ಚುಲಿ ರೇಷನ್ಗೆ ಹೆಚ್ಚು ಡ್ರೈ ಫ್ರೂಟ್ಸ್ಗೆ ಜಾಸ್ತಿ ಆಯಿತು ದುಡ್ಡು. ರೇಷನ್ಗೆ ಕಮ್ಮಿ ಆಯಿತು, ಬಟ್ ಇರೋ ಮನೇಲಿ ಡ್ರೈ ಫ್ರೂಟ್ಸು ಇರೋದಿಲ್ಲ. ಯಾಕೆ ಅಂದರೆ ಮಕ್ಕಳಿಗೆ ಒಳ್ಳೆಯದು. ಇದು ತುಂಬ ಹೋಗ್ತಾಯಿದೆ. ಈ ಥರ ಹಾಕೊಂಡಿದ್ದೀನಿ ನೋಡಿದ್ರೆ ಕೆಳಗಡೆ ಪಂಪ್ಕಿನ್ ಸೀಡ್ಸು ಆಮೇಲೆ ಅದು ಮಿಕ್ಸ್ ಮಾಡಿಬಿಡ್ತೀನಿ. ನಾವು ಡೈಲಿ ನನ್ನ ಮಗಳಿಗೆ ಇಷ್ಟ ಬಂದಿಲ್ಲ ಅಂತ ಎಲ್ಲ ಒಂದೊಂದು ಎತ್ಕೊಂಡು ಮಾಡ್ತಾ ಇದ್ದೆ. ಚಿನ್ನಮ್ಮ ಬಂಗಾರಿ ಮಾಮ ಅದು ಬೇಡ ಬಂಗಾರಿ, ಅದು ಪ್ಯಾಕೆಟಲ್ಲಿ ಇರಲಿ, ನಾನು ಆಮೇಲೆ ಇದೆ ಅದು ಹಾಕ್ಕೊತೀನಿ ಅಷ್ಟೇ. ಇನ್ಯಾವುದು ಸಿಗೋದಿಲ್ಲ. ಇದೆಲ್ಲ ಇಲ್ಲಿ ಇನ್ನೂ ಸ್ವಲ್ಪ ಜಾರ್ಸಲ್ಲಿದೆ, ಅದೆಲ್ಲ ಖಾಲಿ ಆದಮೇಲೆ ಇದನ್ನ ಹಾಕ್ಕೊತೀನಿ. ಸದ್ಯಕ್ಕೆ ಇಷ್ಟೇ ಖಾಲಿ ಇದ್ದೀನಿ ಡ್ರೈ ಫ್ರೂಟ್ಸ್. ಹಸ್ಬೆಂಡು ನನಗೆ ಸ್ವಲ್ಪ ವರ್ಕ್ ಕೊಟ್ಟಿದ್ದಾರೆ, ಹೆಂಗೂ ಫ್ರೀಯಾಗಿರ್ತೀಯ ಮನೆಯಲ್ಲಿ ಒಂಚೂರು ಹೆಲ್ಪ್ ಮಾಡು ಅಂತ ಅಂದ್ಬಿಟ್ಟು ಕೊಟ್ಟಿದ್ರು. ಓಕೆ ಅಂತ ಅಂದ್ಬಿಟ್ಟು ನಾನು ಒಪ್ಕೊಂಡು ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವ್ನಿಗೆ ಹೆವಿ ಸ್ಟ್ರೆಸ್ ಇರುತ್ತೆ ಅವ್ರಿಗೆ ಯಾವಾಗಲೂ ಕೂಡ ವರ್ಕ್ ಮೇಲೆ. ಹಾಗೆ ಒಂಚೂರು ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೆ. ಏನಪ್ಪ ಏನೋ ಕುತ್ಕೊಂಡು ಬರೀತಾ ಇದ್ದಾಳೆ ಅಂತ ಅಂದ್ಕೊಬೇಡಿ. ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ದೀನಿ ಅಷ್ಟೇ ಅವ್ರಿಗೆ. ಅದೊಂಚೂರು ಇತ್ತು, ಕಂಪ್ಲೀಟ್ ಮಾಡಬೇಕಾಗಿತ್ತು. ಟೈಮ್ ಸಿಕ್ಕಿದಾಗ ಮಾಡ್ತಾಯಿದ್ದೆ. ಯಾಕೆಂದರೆ ಫ್ರೀ ದಿನ ಅಂತಂದರೆ ದಿನ ಪೂರ್ತಿ ಫ್ರೀ ಇರ್ತೀನ ಇಲ್ವಲ್ಲ,
ಮಾಡೋ ಕೆಲಸ ಮಾಡ್ಕೊತೀನಿ, ಮನೆ ಕೆಲಸ ಫ್ರೀ ಟೈಮಲ್ಲಿ ಇದನ್ನು ಕೂಡ ಮಾಡ್ಕೊತೀನಿ. ಸ್ವಲ್ಪ ಮುಗಿಸ್ಬೇಡ, ಒಂಚೂರು ಪೆಂಡಿಂಗ್ ಇತ್ತು ಅಂತ ಅಂದ್ಬಿಟ್ಟು ಅದು ಕೂಡ ಮುಗಿಸ್ಕೊತೀನಿ. ಆ್ಯಕ್ಚುಲಿ ಇನ್ನೂ ಅಡುಗೆ ಕೂಡ ಮಾಡಬೇಕಾಗಿತ್ತು, ಒಂಚೂರು ಸ್ವಲ್ಪನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಅದು ಮಾಡಿ ನಂತರ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಕಿಚನ್ಗೆ ಬಂದೆ. ಇವಾಗ ಅಡುಗೆ ಏನೂ ಮಾಡಿರಲಿಲ್ಲ, ಬೆಳಗ್ಗೆಯಿಂದ ತಿಂಡಿ ಲಂಚ್ ಎಲ್ಲ ಮನೇಲೇ ಹೋಟೆಲಲ್ಲೇ ಆಗಿತ್ತಲ್ವ. ಇನ್ನು ನೈಟ್ಗೆ ಒಂದು ಟೈಮ್ಗೆ ಮಾಡಬೇಕಾಗಿತ್ತು, ಏನಪ್ಪ ಮಾಡೋದು ಅಂದಾಗ ಬೆಳಗ್ಗೆಯಿಂದ ಈಗ ನಾನ್ ವೆಜ್ ತಿಂದಿದ್ವಿ. ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂತ ಚಟ್ನಿ ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ಈಗ ನಾನು ಡಯಟಲ್ಲಿರೋದ್ರಿಂದ ಸ್ವಲ್ಪ ಏನಾದರೂ ಹೆಲ್ತಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಬರೀ ಅನ್ನ ಚಟ್ನಿ ಅಂತಂದರೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ, ಸ್ವಲ್ಪ ಏನಾದರೂ ಬೇಕು. ಹಾಗಾಗಿ ರೊಟ್ಟಿ ಮಾಡ್ಕೊಂಬೇಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಬೇಗನೆ ಸಿಂಪಲಾಗಿ ಬೇಗ ಆಗುತ್ತೆ. ಚಟ್ನಿ ಈ ನಮ್ಮನೇಲಿ ಹೆಂಗೆ ಏನಾದರೂ ಮಾಡಿದ್ರು ರೈಸ್ ಸಾಂಬಾರು ಮಾಡಲೇಬೇಕು, ಅದೊಂದು ನನಗೆ ತಲೆನೋವು. ಬರೀ ರೊಟ್ಟಿ ಚಟ್ನಿ ಮಾಡಿದ್ರಂತೂ ರೈಸ್ ಕೇಳ್ತಾರೆ ಹಸ್ಬೆಂಡು. ಇಲ್ಲ ಪಲ್ಯ ಚಪಾತಿ ಮಾಡಿದ್ರು ಇನ್ನೊಂದು ಅನ್ನ ಸಾಂಬಾರಾದರೂ ಮಾಡಲೇಬೇಕು. ಚಟ್ನಿ ಇದ್ದರೆ ಅನ್ನದ ಜೊತೆಗೆ ತಿಂದುಬಿಡ್ತಾರೆ. ಹಾಗಾಗಿ ರೊಟ್ಟಿ ಮತ್ತು ಚಟ್ನಿ ಅನ್ನ ಮಾಡ್ಕೊಂಬೇಡ ಅಂತ ಅಂದ್ಬಿಟ್ಟು ಅನ್ನ ಮಾಡಿಕೊಂಡು ಹಾಗೆ ನೆಕ್ಸ್ಟು ಇಲ್ಲಿ ರೊಟ್ಟಿ ಮಾಡ್ಕೊತೀನಿ. ಚಟ್ನಿ ಕೂಡ ರೆಡಿ ಆಗಿತ್ತು. ಇವಾಗ ರೊಟ್ಟಿ ಕೂಡ ಎಲ್ಲ ರೆಡಿ ಆಯಿತು. ಸರ್ವ್ ಮಾಡಿ ತಿನ್ಕೊಳೋದು ಅಷ್ಟೇ ಬಾಕಿ ಇರೋದು. ನಾನು ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ ಹಸ್ಬೆಂಡು ಕೂಡ ಕೆಲಸ ಮುಗಿಸ್ಕೊಂಡು ಬಂದರು. ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸರ್ವ್ ಮಾಡ್ಕೊತಿದ್ದೆ. ಹಾಗೆ ಇಲ್ಲಿ ನನ್ನ ಪ್ಲೇಟ್ ಹೇಗಿದೆ ಅಂತಂದರೆ ಒಂದು ರಾಗಿ ರೊಟ್ಟಿ ಮತ್ತು ಸ್ವಲ್ಪ ಹೆಸರು ಕಾಳು ಪಲ್ಯ ಇತ್ತು, ಕರಿ ಥರ ಮಾಡಿದ್ದೆ, ಅದು ಸ್ವಲ್ಪ ಚಟ್ನಿ. ಇಷ್ಟು ನಂದು ನೈಟ್ ಸಿಂಪಲಾಗಿ, ಯಾಕೆಂದರೆ ಬೆಳಗ್ಗೆ ಹೆವಿ ಆಗಿತ್ತಲ್ವ ಮಧ್ಯಾಹ್ನ, ಹಾಗಾಗಿ ಸ್ವಲ್ಪ ಸಿಂಪಲಾಗೆ ತಿಂತೀನಿ ಅಷ್ಟೇ. ಹಾಗೆ ಇವಾಗ ಹೆಲ್ತಿ ಮೀಲ್ ತಿನ್ನೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿ ಕಮ್ಮಿನೇ ತಿನ್ಕೊತೀನಿ. ಹಾಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ರಾಗಿ ರೊಟ್ಟಿ ಎಲ್ಲ. ಇವಾಗ ಎಲ್ಲರಿಗೂ ಹಾಕೋಣ ಅಂತ ಹಾಕ್ಕೊಡ್ತಾಯಿದ್ರು. ಜೊತೆಗೆ ಹಸ್ಬೆಂಡು ಚಟ್ನಿ ಪುಡಿ ಮತ್ತು ಸ್ವಲ್ಪ ಪುಳಿಯೋಗರೆ ಗೊಜ್ಜೆಲ್ಲ ತೊಗೊಂಡು ಬಂದಿದ್ರು. ಮನೇಲಿತ್ತು ಬೇಜಾನು, ಆದರೂ ಅವ್ರು ಏನಾದರೂ ಹೊಸ್ದಾಗಿ ಕಾಣಿಸ್ತು ಅಂದರೆ ಇದೆಲ್ಲ ತೊಗೊಂಡು ಬರ್ತಾರೆ ಟ್ರೈ ಮಾಡೋದಕ್ಕೆ, ನೋಡು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲೂ ಕಾಯ್ತಾರಿ. ಬಾಯ್ ಬಾಯ್.